ನಮಸ್ಕಾರ. ಮೂತ್ರಪಿಂಡದ ಕಲ್ಲುಗಳು ಅಂದ್ರೆ ಕಿಡ್ನಿ ಸ್ಟೋನ್ಸ್, ಅಬ್ಬಾ ಅದೆಷ್ಟು ನೋವು ಕೊಡುತ್ತೆ ಅಂತಾರೆ. ಆದರೆ ಚಿಂತೆ ಮಾಡಬೇಕಾಗಿಲ್ಲ, ಯಾಕಂದ್ರೆ ಇವತ್ತಿನ ಮೆಡಿಕಲ್ ಸೈನ್ಸ್ನಲ್ಲಿ ಇದಕ್ಕೊಂದು ಅದ್ಭುತವಾದ ಮತ್ತು ನೋವಿಲ್ಲದ ಪರಿಹಾರ ಬಂದಿದೆ. ಬನ್ನಿ ಈ ಹೊಸ ಚಿಕಿತ್ಸೆಗಳ ಬಗ್ಗೆ ಇವತ್ತು ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಸರಿ, ಈ ಇಡೀ ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಈ 6 ಮುಖ್ಯ ಪಾಯಿಂಟ್ಸ್ ಮೂಲಕ ಹೋಗೋಣ. ಸಮಸ್ಯೆಯ ನೋವಿನಿಂದ ಶುರು ಮಾಡಿ ಅದರ ಮಾಡರ್ನ್ ಸೊಲ್ಯೂಷನ್ ಏನು ಮತ್ತು ಭವಿಷ್ಯದಲ್ಲಿ ಇದನ್ನ ಹೇಗೆ ತಡಿಬಹುದು ಅನ್ನೋವರೆಗೂ ಎಲ್ಲವನ್ನು ನೋಡೋಣ. ಸರಿ, ಹಾಗಂದ್ರೆ ಮೊದಲು ಈ ಸಮಸ್ಯೆಯ ಆಳಕ್ಕೆ ಇಳಿಯೋಣ. ಕಿಡ್ನಿ ಸ್ಟೋನ್ಸ್ನಿಂದ ಬಳಲ್ತಿರೋರು ಎದುರಿಸೋ ಅತಿ ದೊಡ್ಡ ಸವಾಲು ಯಾವುದೋ? ಹೌದು, ಅದು ತಡ್ಕೊಳ್ಳಕ ಆಗದಷ್ಟು ನೋವು ಮತ್ತು ಒಂಥರ ಅಸ್ವಸ್ಥತೆ. ಇದನ್ನ ಅನುಭವಿಸಿದವರಿಗೆ ಮಾತ್ರ ಗೊತ್ತು ದಿನನಿತ್ಯದ ಜೀವನದ ಮೇಲೆ ಇದು ಎಷ್ಟು ದೊಡ್ಡ ಪರಿಣಾಮ ಬೀರುತ್ತೆ ಅಂತ. ಈ ನೋವಿಗೆ ಒಂದು ಪರಿಣಾಮಕಾರಿ ಪರಿಹಾರದ ಅವಶ್ಯಕತೆ ತುಂಬಾ ಇದೆ. ಹಾಗಾದ್ರೆ ಈ ಭಯಾನಕ ನೋವಿಗೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಒಂದು ಕ್ರಾಂತಿಕಾರಿ ವಿಧಾನ, ಅದೇ ಲೇಸರ್ ಲಿಥೋಟ್ರಿಪ್ಸಿ. ಬನ್ನಿ ಏನಿದು ಅಂತ ಆಳವಾಗಿ ತಿಳ್ಕೊಳ್ಳೋಣ. ಹಾಗಿದ್ರೆ ಏನಿದು ಲೇಸರ್ ಲಿಥೋಟ್ರಿಪ್ಸಿ? ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಲೇಟೆಸ್ಟ್ ಟೆಕ್ನಾಲಜಿ. ಇದರಲ್ಲಿ ಲೇಸರ್ ಕಿರಣಗಳನ್ನ ಬಳಸಿ ದೇಹದ ಒಳಗಿರೋ ಕಲ್ಲುಗಳನ್ನ ಪುಡಿ ಮಾಡ್ತಾರೆ. ಹೀಗೆ ಪುಡಿಯಾದ ಕಲ್ಲುಗಳು ಆಮೇಲೆ ತಾವಾಗಿಯೇ ಸುಲಭವಾಗಿ ದೇಹದಿಂದ ಹೊರಗೆ ಬಂದ್ಬಿಡುತ್ತೆ. ಈ ಸ್ಲೈಡಲ್ಲಿರೋ ಕಂಪ್ಯಾರಿಸನ್ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ನೋಡಿ, ಹಳೆ ಕಾಲದ ಸರ್ಜರಿಗಳಲ್ಲಿ ದೊಡ್ಡದಾಗಿ ಕಟ್ ಮಾಡಿ ಗಾಯವಾಗಿ ಅದರಿಂದ ಚೇತರಿಸ್ಕೊಳ್ಳೋಕ್ಕೆ ತುಂಬಾ ಟೈಮ್ ಬೇಕಾಗ್ತಿತ್ತು. ಆದ್ರೆ ಈ ಲೇಸರ್ ಟ್ರೀಟ್ಮೆಂಟಲ್ಲಿ ಚರ್ಮದ ಮೇಲೆ ಒಂದು ಚೂರೂ ಕಟ್ ಮಾಡಲ್ಲ. ಹಾಗಾಗಿ ಗುಣಮುಖ ಆಗೋದು ಕೂಡ ತುಂಬಾನೇ ಫಾಸ್ಟ್. ಎಂಥ ದೊಡ್ಡ ಬದಲಾವಣೆ ಅಲ್ವಾ? ಸರಿ, ಹಾಗಾದರೆ ಈ ಟ್ರೀಟ್ಮೆಂಟ್ ಪ್ರೊಸೀಜರ್ ಅಂದರೆ ಚಿಕಿತ್ಸೆ ನಡೆಯೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಇದನ್ನ ಸರಿಯಾಗಿ ತಿಳ್ಕೊಂಡ್ರೆ ಅದರ ಬಗ್ಗೆ ಇರೋ ಸುಖಾಸುಮ್ನೆ ಭಯ ಎಲ್ಲ ಹೋಗುತ್ತೆ. ಒಬ್ಬ ರೋಗಿಯ ದೃಷ್ಟಿಯಿಂದ ನೋಡಿದ್ರೆ ಈ ಇಡೀ ಪ್ರಕ್ರಿಯೆಯನ್ನ 3 ಸಿಂಪಲ್ ಸ್ಟೆಪ್ಸ್ ಆಗಿ ನೋಡ್ಬೋದು. ಟ್ರೀಟ್ಮೆಂಟ್ಗಿಂತ ಮುಂಚೆ ಪೂರ್ತಿಯಾಗಿ ಚೆಕಪ್ ಮಾಡಿ ಎಲ್ಲವನ್ನೂ ರೆಡಿ ಮಾಡ್ಕೊಳ್ತಾರೆ. ಟ್ರೀಟ್ಮೆಂಟ್ ಟೈಮಲ್ಲಿ ಪೇಷಂಟ್ಗೆ ಗೊತ್ತೇ ಆಗಲ್ಲ, ಅಷ್ಟು ನೋವಿಲ್ಲದೆ ಪ್ರೊಸೀಜರ್ ಮುಗಿದು ಹೋಗುತ್ತೆ. ಆಮೇಲೆ ಕೆಲವು ಗಂಟೆಗಳ ಕಾಲ ಅಷ್ಟೇ ಮಾನಿಟರಿಂಗ್ ಮಾಡಿ ಮನೆಗೆ ಕಳಿಸ್ತಾರೆ. ಇಲ್ಲೊಂದು ತುಂಬಾನೇ ಮುಖ್ಯವಾದ ವಿಷಯವನ್ನ ಗಮನಿಸ್ಬೇಕು. ಈ ಇಡೀ ಪ್ರೊಸೀಜರ್ ನಡೆಯೋದು ಅರಿವಳಿಕೆ ಕೊಟ್ಟು, ಅಂದ್ರೆ ಪೇಷಂಟ್ಗೆ ಒಂದು ಚೂರು ನೋವು ಗೊತ್ತಾಗಲ್ಲ. ಇದು ನಿಜಕ್ಕೂ ಧೈರ್ಯ ಕೊಡುವಂತ ವಿಷಯ ಅಲ್ವಾ? ಹಾಗಾದ್ರೆ ಯಾಕೆ ಈ ಮಾಡರ್ನ್ ಟ್ರೀಟ್ಮೆಂಟ್ ಅಷ್ಟೊಂದು ಬೆಸ್ಟ್ ಅಂತಾರೆ? ಇದರ ಅನುಕೂಲಗಳೇನೇನು? ಬನ್ನಿ ನೋಡೋಣ. ಯೋಚನೆ ಮಾಡಿ, 90%ಗಿಂತ ಜಾಸ್ತಿ ಒಂದೇ ಸಿಟ್ಟಿಂಗ್ನಲ್ಲಿ ಅಂದ್ರೆ ಒಂದೇ ಪ್ರೊಸೀಜರ್ನಲ್ಲಿ ಕಲ್ಲುಗಳನ್ನ ಪೂರ್ತಿಯಾಗಿ ತೆಗೆದುಹಾಕುವಲ್ಲಿ ಇದರ ಸಕ್ಸೆಸ್ ರೇಟ್ ಇಷ್ಟಿದೆ. ಇದು ಈ ಟ್ರೀಟ್ಮೆಂಟ್ ಎಷ್ಟು ಎಫೆಕ್ಟಿವ್ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ನೋಡಿ, ಲೇಸರ್ ಲಿಥೋಟ್ರಿಪ್ಸಿ ಮಾತ್ರ ಅಲ್ಲ, ಶಾಕ್ ವೇವ್ ಲಿಥೋಟ್ರಿಪ್ಸಿ ಮತ್ತೆ ಲ್ಯಾಪ್ರೋಸ್ಕೋಪಿಯಂತಹ ಬೇರೆ ಮಾಡರ್ನ್ ವಿಧಾನಗಳೂ ಇವೆ. ಕಲ್ಲಿನ ಸೈಜ್, ಅದು ಎಲ್ಲಿದೆ ಮತ್ತೆ ಪೇಷಂಟ್ ಆರೋಗ್ಯ ಹೇಗಿದೆ ಅನ್ನೋದ್ರ ಮೇಲೆ ಡಾಕ್ಟರ್ ಯಾವುದು ಬೆಸ್ಟ್ ಅಂತ ಡಿಸೈಡ್ ಮಾಡ್ತಾರೆ. ಈ ಸ್ಲೈಡ್ನಲ್ಲಿ ಆ ಆಯ್ಕೆಗಳ ಬಗ್ಗೆ ಒಂದು ಚಿಕ್ಕ ಹೋಲಿಕೆ ಇದೆ. ಒಟ್ಟಾರೆಯಾಗಿ ಹೇಳೋದಾದರೆ ಲೇಸರ್ ಚಿಕಿತ್ಸೆಯ ಮುಖ್ಯ ಅನುಕೂಲಗಳು ತುಂಬಾನೇ ಕ್ಲಿಯರ್ ಆಗಿದೆ. ಇದು ದೇಹಕ್ಕೆ ಜಾಸ್ತಿ ಹಾನಿ ಮಾಡಲ್ಲ, ಚೇತರಿಕೆ ತುಂಬಾನೇ ಫಾಸ್ಟ್ ಆಗುತ್ತೆ, ನೋವು ಕೂಡ ಕಡಿಮೆ, ಮತ್ತು ಮುಖ್ಯವಾಗಿ ಹಾಸ್ಪಿಟಲ್ನಲ್ಲಿ ಜಾಸ್ತಿ ದಿನ ಇರಬೇಕಾಗಿಲ್ಲ. ಒಂದು ವಿಷಯ ನೆನ್ಪಿಡಿ, ಒಳ್ಳೆ ಟೆಕ್ನಾಲಜಿ ಇದ್ರೆ ಮಾತ್ರ ಸಾಲ್ದು, ಅದನ್ನ ಬಳಸೋ ಡಾಕ್ಟರ್ಸ್ನ ಅನುಭವ ಕೂಡ ಅಷ್ಟೇ ಮುಖ್ಯ ಅಲ್ವಾ? ಹಾಗಾಗಿ ಅನುಭವಿ ವೈದ್ಯರ ಪಾತ್ರ ಮತ್ತು ಅವರ ಆರೈಕೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಮಾತಾಡೋಣ. ಉದಾಹರಣೆಗೆ ಡಾಕ್ಟರ್ ಮನೋಹರ್ CS ಅವರಂತಹ ಕೆಲ ತಜ್ಞರಿಗೆ 30 ವರ್ಷಗಳಿಗಿಂತನೂ ಹೆಚ್ಚು ಅನುಭವ ಇರುತ್ತೆ. ಇಂಥ ಅನುಭವ ರೋಗಿಗಳಿಗೆ ಒಂದು ದೊಡ್ಡ ಧೈರ್ಯ, ಒಂದು ಭರವಸೆ ಕೊಡುತ್ತೆ. ಇದು ಕೂಡ ಟ್ರೀಟ್ಮೆಂಟ್ ಸಕ್ಸಸ್ ಆಗೋಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದಕ್ಕೆ ನೋಡಿ, ಒಳ್ಳೆ ಹಾಸ್ಪಿಟಲ್ಗಳ ಧ್ಯೇಯವೇ ಕರುಣೆಯ ಆರೈಕೆಯೊಂದಿಗೆ ಆಧುನಿಕ ಚಿಕಿತ್ಸೆ ಅಂತ ಇರುತ್ತೆ. ಅಂದ್ರೆ ಹೈಟೆಕ್ ಟೆಕ್ನಾಲಜಿ ಜೊತೆ ಒಂದು ಮಾನವೀಯ ಸ್ಪರ್ಶ ಕೂಡ ಸೇರಿದಾಗ ಮಾತ್ರ ಚಿಕಿತ್ಸೆ ಪೂರ್ತಿಯಾಗುತ್ತೆ ಮತ್ತು ಪೇಷಂಟ್ಗೆ ಒಂದು ಒಳ್ಳೆ ಅನುಭವ ಸಿಗುತ್ತೆ. ಸರಿ, ಟ್ರೀಟ್ಮೆಂಟ್ ಎಲ್ಲ ಮುಗೀತು. ಆಮೇಲೇನು? ಮುಂದೆ ಹೇಗಿರಬೇಕು? ಈಗ ನಾವು ಚೇತರಿಸ್ಕೊಳ್ಳೋದು ಹೇಗೆ ಮತ್ತು ಅದಕ್ಕಿಂತ ಮುಖ್ಯವಾಗಿ ಈ ಸಮಸ್ಯೆ ಮತ್ತೆ ಬರ್ದಂತೆ ತಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಗಮನ ಕೊಡೋಣ. ರಿಕವರಿ ಟೈಮ್ನಲ್ಲಿ ಕೆಲವು ಸಿಂಪಲ್ ರೂಲ್ಸ್ ಫಾಲೋ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ದಿನಕ್ಕೆ ಕಡಿಮೆ ಅಂದ್ರೂ 8ರಿಂದ 10 ಗ್ಲಾಸ್ ನೀರು ಕುಡಿಲೇಬೇಕು. ಡಾಕ್ಟರ್ ಕೊಟ್ಟಿರೋ ಟ್ಯಾಬ್ಲೆಟ್ಸ್ನ ಮಿಸ್ ಮಾಡಬೇಡಿ. ಮತ್ತೆ 1 ವಾರಗಳ ಕಾಲ ಭಾರ ಎತ್ತೋದು, ಜಾಸ್ತಿ ಸ್ಟ್ರೈನ್ ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ರೆಸ್ಟ್ ಮಾಡಿ. ಆದ್ರೆ ಒಂದ್ ವಿಷಯ ಯಾವಾಗ್ಲೂ ನೆನ್ಪಲ್ಲಿರ್ಲಿ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ವಾ? ಹಾಗೆ ದಿನಕ್ಕೆ ಕನಿಷ್ಠ 2 ಲೀಟರ್ ನೀರು ಕುಡಿಯೋದನ್ನ ಒಂದು ಅಭ್ಯಾಸನೇ ಮಾಡ್ಕೊಳ್ಳಿ. ಊಟದಲ್ಲಿ ಉಪ್ಪು ಮತ್ತೆ ಆನಿಮಲ್ ಪ್ರೋಟೀನ್ ಸ್ವಲ್ಪ ಕಡಿಮೆ ಮಾಡಿ. ಇದರ ಜೊತೆಗೆ
ಆರೋಗ್ಯಕರ ತೂಕವನ್ನು ಕಾಪಾಡಿಕೊಂಡು ಫ್ರೆಶ್ ಹಣ್ಣು ತರಕಾರಿಗಳನ್ನು ಜಾಸ್ತಿ ತಿಂದ್ರೆ ಕಿಡ್ನಿ ಸ್ಟೋನ್ಸ್ ಮತ್ತೆ ಬರೋ ಚಾನ್ಸಸ್ ತುಂಬಾನೇ ಕಡಿಮೆ ಆಗುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಯೋಚನೆ ಮಾಡಿ, ಈ ಆಧುನಿಕ ಚಿಕಿತ್ಸೆ ಮತ್ತು ಸರಿಯಾದ ಜೀವನ ಶೈಲಿಯನ್ನ ಅಳವಡಿಸಿಕೊಂಡ್ರೆ ಕಿಡ್ನಿ ಸ್ಟೋನ್ಸ್ ನೋವಿನಿಂದ ಸಂಪೂರ್ಣವಾಗಿ ಮುಕ್ತವಾಗಿ ಒಂದು ಆರೋಗ್ಯಕರ ಜೀವನ ನಡೆಸೋದು ಖಂಡಿತ ಸಾಧ್ಯ ಅಲ್ವಾ?